ಬ್ರೇಕ್ನ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಮ್ಮೆ ಸ್ವಾಗತ. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನು ಮಾಡಿದ್ರೂ ಕೂಡ ಅದು 100% ನ್ಯೂಸ್ ಆಗಿರುತ್ತೆ. ಕಳೆದ ಸೋಮವಾರ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಸಂಕ್ರಾಂತಿ ಹಬ್ಬದಂದು ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಆಗುತ್ತೆ ಅಂತೇಳಿ. ಈಗ ಇದಕ್ಕೆ ಪೂರಕವಾಗುವಂತೆ ಮುನಿರತ್ನ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಆಗುತ್ತಾ? ದಳಪತಿ ಹೇಳಿಕೆಯನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ರಾಜ್ಯ ರಾಜಕಾರಣದಲ್ಲಿ ಶಿಂದೆ ಹಾಗೂ ಪವಾರ್ ಇದ್ದಾರೆ. ಅವರು ಯಾವಾಗ ಮುಂದೆ ಬರ್ತಾರೋ ಗೊತ್ತಿಲ್ಲ, ಯಾರು ಮೊದಲಿಗೆ ಮುಂದೆ ಬರ್ತಾರೋ ಗೊತ್ತಿಲ್ಲ, ಕಾದ್ ನೋಡಿ ಅಂತ ಹೇಳಿದ್ರು. ಈಗ ಮತ್ತೊಬ್ಬ ನಾಯಕ ಅದೇ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರೊಬ್ರು. ಯಾರು ಆ ಶಾಸಕ? ಯಾವ ಕಾರಣಕ್ಕೋಸ್ಕರ ಶಾಸಕ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಸಂಕ್ರಾಂತಿ ಹಬ್ಬದ ಬಳಿಕ ಅಥವಾ ಹಬ್ಬದ ಮುಂಚೆ ಸಂಕ್ರಾಂತಿ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿ? ಸಮ್ಮಿಶ್ರ ಸರ್ಕಾರ ಉಳಿಸಿದಂತಹ ಶಾಸಕರಿಂದಲೇ ಭವಿಷ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರು ಆ ಶಾಸಕ? ಅವ್ರು ಕೊಟ್ಟಂತ ಹೇಳಿಕೆ ಏನು? ಸರ್ಕಾರದ ಭವಿಷ್ಯದ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು. ಸರ್ಕಾರದಲ್ಲಿ ಅಜಿತ್ ಪವಾರ್ ಮತ್ತು ಶಿಂದೆ ಅನ್ನೋ ಇದಾರೆ, ಯಾರು ನೋಡಿ ಅಂತ ಹೇಳಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಶಾಸಕ ಮುನಿರತ್ನ ನಮ್ಮ ಜೊತೆ ಇದ್ದಾರೆ, ಮಾಜಿ ಸಚಿವರು ಕೂಡ. ಸರ್, ಸರ್ಕಾರದಲ್ಲಿ ಪ್ರಮುಖ ಪಾತ್ರ ಈ ಹಿಂದೆ ಸರ್ಕಾರ ಉಳಿಸಿರೋದ್ರಲ್ಲಿ ಮತ್ತು ತರೋದ್ರಲ್ಲಿ ಈಗ BJP ಸರ್ಕಾರ ಶಾಸಕರಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಭವಿಷ್ಯದ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿಬರ್ತಾರಂತ ಏನು ಹೇಳ್ತೀರಾ? ಏನು ನಿನ್ನೆ ಕುಮಾರಣ್ಣ ಅವರು ಹೇಳಿದ್ದಾರೆ ಸತ್ಯಕ್ಕೆ ಭಾಳ ಹತ್ತಿರವಾಗಿದೆ. ಶಿಂದೆ ಮತ್ತು ಅಜಿತ್ ಪವಾರ್ ಅವರು ನಮ್ಮಲ್ಲೂ ಸಿಗ್ತಾರೆ, ಆದರೆ ಚುನಾವಣೆಗೆ ಮುಂಚಿತವಾಗ ಚುನಾವಣೆ ನಂತರ ಅನ್ನೋದು ಮಾತ್ರ ತೀರ್ಮಾನ ಆಗಿಲ್ಲ. ಅದು ಲೋಕಸಭಾ ಚುನಾವಣೆ ಮುಂಚಿತವಾಗಿ ಅಥವಾ ನಂತರ ಖಂಡಿತವಾಗಲೂ ಈಗಾಗಲೇ ಅವರು ಇದ್ದಾರೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಆ ನಮ್ಮ ಕಣ್ಣಿಗೆ ಕಾಣಿಸ್ದಾಗ ಅದು ಒಂದು ಇತ್ಯರ್ಥ ಆಗತ್ತೆ. ಸರ್, ಈಗ 136 ಶಾಸಕರು ಇರುವಂಥದ್ದು ಕಾಂಗ್ರೆಸ್ನಲ್ಲಿ, ಅಷ್ಟು ಸುಲಭನಾ? ನೋಡಿ, 136 ಇದ್ರೂ ಶಿಂದೆ ಹಿಂದೆ ಬರಬೇಕು ಅಂತ ತೀರ್ಮಾನ ಮಾಡಿದ್ರೆ ಬಂದೇ ಬರ್ತಾರೆ. ಅದು ಹಾಗೆ ಆಗತ್ತೆ. ಸಂಕ್ರಾಂತಿ ಅಂತ ಒಂದಷ್ಟು ಚರ್ಚೆ ಆಗ್ತದೆ. ಸಂಕ್ರಾಂತಿ ಇಲ್ಲ, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇಬ್ಬರಲ್ದಿದ್ರೆ 4 ವ್ಯಕ್ತಿಗಳು ಬರ್ತಾರೆ. 2 ಶಿಂದೆ ಬರ್ಬೋದು, ಇನ್ನಿಬ್ರು ಯಾರು? ಅಜಿತ್ ಪವಾರ್ ಅವರು ಬರ್ತಾರೆ. ಸಚಿವರ ಯಾರು? ಈ ಶಿಂದೆ ಮತ್ತು ಪವನ್ ಸಚಿವರಾಗಿರುವಂಥವ್ರು ಅಂತ ಹೇಳ್ಬೋದಾ? ಬರ್ತಾರೆ, ನೋಡ್ತಾ ಇರಿ. ಕುಮಾರಣ್ಣ ಹೇಳಿರೋದು ಸತ್ಯವಾಗಿರೋದೇ ಹೇಳಿರೋದು. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಿಮಗೆ ಬಂದಿರೋ ಮಾಹಿತಿ, ನಿಮಗೆ ಬಂದಿರೋ ಮಾಹಿತಿ? ಕುಮಾರಣ್ಣವ್ರು ಏನನ್ನ ಹೇಳಿದ್ರೆ ಅದು ಭಾಳಷ್ಟು ವಿಷಯಗಳನ್ನ ಪಡಿದೇ ಹೇಳೋದು. ಅಷ್ಟು ಸುಲಭವಾಗಿ ಕುಮಾರಣ್ಣ ಮಾತಾಡಲ್ಲ. ಮಾತಾಡಿದ್ದಾರೆ ಅಂದಮೇಲೆ ಅದಕ್ಕೆ ಒಂದು ಸೂಕ್ಷ್ಮವಾಗಿ ಏನೋ ಅವ್ರಿಗೆ ಒಂದು ವಿಷಯ ಸಿಕ್ಕಿರುತ್ತೆ. ಇದು ಮುನಿರತ್ನ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಲೋಕಸಭಾ ಚುನಾವಣೆಯ ಮುಗಿದ ಬಳಿಕ ನೋಡಿ ಸರ್ಕಾರದ ಸಂಬಂಧಪಟ್ಟಂತೆ ಎಷ್ಟು ಜನ ಹೊರಗಡೆ ಬರ್ತಾರೆ ಅನ್ನೋಂಥದ್ದು ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ವಿಜಯ್, ಸಂಕ್ರಾಂತಿ ಹಬ್ಬದ ವಿಚಾರವಾಗಿ ನಾವು ಮಾತನಾಡಬೇಕಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಆಗುತ್ತಾ? ಯಾಕಂದರೆ ಕುಮಾರಸ್ವಾಮಿ ಅವರು ಕೊಟ್ಟಂಥ ಹೇಳಿಕೆ, ಈಗ ಮುನಿರತ್ನ ಅವರು ಕೊಟ್ಟಿರುವಂಥ ಹೇಳಿಕೆ ನೋಡ್ತಾ ಇದ್ರೆ ಏನೋ ಒಂದು ಆಗ್ತಾ ಇದೆ ಅನ್ನುವ ಒಂದು ಕುತೂಹಲ ಕೆರಳಿಸ್ತಾ ಇದೆ. ಸಂಕ್ರಾಂತಿ ಆಗುತ್ತಾ ವಿಜಯ್? ಸರ್ಕಾರ ಬಂದಾಗಿನಿಂದ ಅಸ್ತಿತ್ವ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಉಂಟಾಗಿರುವಂತದ್ದು. ಆಡಳಿತ ಪಕ್ಷದ ಶಾಸಕರ ಅಸಮಾಧಾನ ದಿನೇ ದಿನೇ ಹೆಚ್ಚಳ ಆಗ್ತಾ ಇರುವಂತ ಬೆನ್ನಲ್ಲೇ ಕೂಡ ಪ್ರತಿಪಕ್ಷಗಳ ನಾಯಕರು, ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿಯ ನಾಯಕರು ಸರ್ಕಾರದ ಅಸ್ತಿತ್ವ ಸಂಬಂಧಪಟ್ಟಂತೆ ಮಾತಾಡ್ತಾ ಇರುವಂತದ್ದು. ಕಳೆದ 1 ವಾರದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೇಗ ಪಡ್ಕೊಂಡಿರುವಂತದ್ದು.
ಅಜಿತ್ ಪವಾರ್ ಮತ್ತು ಶಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರವು ಏನೋ ಒಂದ್ ಕಡೆ ಪತನ ಆಗ್ಬಿಡುತ್ತಾ ಅನ್ನೋ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರುವಂತದ್ದು. ಅದು ಅಂದ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಷ್ಟೊಂದು ಸುಲಭನ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ವಿಚಾರ. ಆದರೆ ರಾಜ್ಯದ ರಾಜಕೀಯ ಇತಿಹಾಸವನ್ನ ಅಥವಾ ಬೇರೆ ಬೇರೆ ರಾಜ್ಯಗಳ ಸರ್ಕಾರದ ಇತಿಹಾಸವನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಮತ್ತೊಂದ್ ಕಡೆ ಆಡಳಿತ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಈಗಾಗಲೇ ಕೂಡ ಸಂದೇಶ ರವಾನೆ ಆಗಿರುತ್ತೆ. ಸ್ವಪಕ್ಷೀಯ ಶಾಸಕರೇ ಕೂಡ ಸರ್ಕಾರದ ವಿರುದ್ಧ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಏನೋ ಒಂದು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಬಹುಶಃ ಲೋಕಸಭಾ ಚುನಾವಣೆಗೆ ಮುಂಚೆ ಅಥವಾ ನಂತರ ಒಂದಷ್ಟು ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಯುತ್ತಾ ಅನ್ನುವಂಥದ್ದು ಪ್ರತಿಪಕ್ಷಗಳ ನಾಯಕರ ಆರೋಪದಿಂದ ಅಥವಾ ಹೇಳಿಕೆಗಳಿಂದ ಒಂದಷ್ಟು ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮುನಿರತ್ನ ಅವರು ಕೊಟ್ಟಿರುವಂಥ ಹೇಳಿಕೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಮೈತ್ರಿ ಸರ್ಕಾರದಲ್ಲಿ ಏನೆಲ್ಲ ಆಗಿತ್ತು, ಯಾರೆಲ್ಲ ಬಂದಿದ್ರು ಅನ್ನೋದೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಮುನಿರತ್ನ ಅವರು ಕೂಡ ಒಬ್ಬರು. ಇವತ್ತು ಅವರೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಗಮನಿಸಿದ್ರೆ ಸಂಕ್ರಾಂತಿ ಆಗಬಹುದಾ? ಯಾರು ಆ ಶಿಂದೆ, ಯಾರು ಆ ಪವಾರ್ ಅನ್ನುವ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರಂತೂ ಇದ್ದೇ ಇದ್ದಾರೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತೊಮ್ಮೆ ಕೇಳಿ ಮುನಿರತ್ನ ಅವರು ಏನಂತ ಹೇಳಿದ್ದಾರೆ ಅಂತೇಳಿ. ಸಿಎಂ ಕುಮಾರಸ್ವಾಮಿ ಅವರು ಸರ್ಕಾರದ ಭವಿಷ್ಯದ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು. ಸರ್ಕಾರದಲ್ಲಿ ಅಜಿತ್ ಪವಾರ್ ಮತ್ತು ಶಿಂದೆ ಅನ್ನೋದು ಇದಾರೆ, ಯಾರು ನೋಡಿ ಅಂತ ಹೇಳಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಶಾಸಕ ಮುನಿರತ್ನ ನಮ್ಮ ಜೊತೆ ಇದ್ದಾರೆ, ಮಾಜಿ ಸಚಿವರು ಕೂಡ. ಸರ್, ಸರ್ಕಾರದಲ್ಲಿ ಪ್ರಮುಖ ಪಾತ್ರ ಈ ಹಿಂದೆ ಸರ್ಕಾರ ಉಳಿಸಿರೋದ್ರಲ್ಲಿ ಮತ್ತು ತರೋದ್ರಲ್ಲಿ ಈಗ BJP ಸರ್ಕಾರ ಶಾಸಕರಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಭವಿಷ್ಯದ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾರಂತ ಏನು ಹೇಳ್ತೀರಾ? ಏನು ನಿನ್ನೆ ಕುಮಾರಣ್ಣ ಅವ್ರು ಹೇಳಿದ್ದಾರೆ ಸತ್ಯಕ್ಕೆ ಭಾಳ ಹತ್ತಿರವಾಗಿದೆ. ಶಿಂದೆ ಮತ್ತು ಅಜಿತ್ ಪವಾರ್ ಅವರು ನಮ್ಮಲ್ಲೂ ಸಿಗ್ತಾರೆ, ಆದರೆ ಚುನಾವಣೆಗೆ ಮುಂಚಿತವಾಗ ಚುನಾವಣೆ ನಂತರ ಅನ್ನೋದು ಮಾತ್ರ ತೀರ್ಮಾನ ಆಗಿಲ್ಲ. ಅದು ಲೋಕಸಭಾ ಚುನಾವಣೆ ಮುಂಚಿತವಾಗಿ ಅಥವಾ ನಂತರ ಖಂಡಿತವಾಗಲೂ ಈಗಾಗಲೇ ಅವರು ಇದ್ದಾರೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಆ ನಮ್ಮ ಕಣ್ಣಿಗೆ ಕಾಣಿಸ್ದಾಗ ಅದು ಒಂದು ಇತ್ಯರ್ಥ ಆಗತ್ತೆ. ಸರ್, ಈಗ 136 ಶಾಸಕರು ಇರುವಂಥದ್ದು ಕಾಂಗ್ರೆಸ್ನಲ್ಲಿ, ಅಷ್ಟು ಸುಲಭನಾ? ನೋಡಿ, 136 ಇದ್ರೂ ಶಿಂಡೆ ಹಿಂದೆ ಬರಬೇಕು ಅಂತ ತೀರ್ಮಾನ ಮಾಡಿದ್ರೆ ಬಂದೇ ಬರ್ತಾರೆ, ಅದು ಹಾಗೆ ಆಗತ್ತೆ. ಸಂಕ್ರಾಂತಿ ಅಂತ ಒಂದಷ್ಟು ಚರ್ಚೆ ಆಗ್ತದೆ. ಸಂಕ್ರಾಂತಿ ಇಲ್ಲ, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇಬ್ಬರಲ್ದಿದ್ರೆ 4 ವ್ಯಕ್ತಿಗಳು ಬರ್ತಾರೆ. 2 ಶಿಂಡೆ ಬರ್ಬೋದು, ಇನ್ನಿಬ್ರು ಯಾರು ಅಜಿತ್ ಪವಾರ್ ಅವರು ಬರ್ತಾರೆ. ಸಚಿವರ ಯಾರು ಈ ಶಿಂದೆ ಮತ್ತು ಪವರ್ನ ಸಚಿವರಾಗಿರುವಂಥವ್ರು ಅಂತ ಹೇಳ್ಬೋದಾ? ಬರ್ತಾರೆ, ನೋಡ್ತಾ ಇರಿ.